ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಲೇಸು. ದುರ್ಗಾ ವಾಟರ್ ಫಾಲ್ಸ್ ಉಡುಪಿ ಅಂತ ಕರ್ಕಲ್ ಅಂತ ಬರುತ್ತೆ ಇದು, ಆಯಿತಾ. ಸೂಪರ್ ಆಗಿದೆ ನೋಡ್ಬೋದು. ಸೊ ಈಗ ನೋಡ್ಬೋದು ಎಲ್ಲ ಫಾಲ್ಸ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ನನ್ನ ಕತೆ ನಿಮ್ಮ ಜೊತೆ. ರಾತ್ರಿ 1 ಗಂಟೆ ನಾಟಿ ಕೋಳಿ. ಆಹಾ ಚೆನ್ನಾಗಿದೆ, ಅದ್ಭುತ ಅದ್ಭುತ. ಬಿಸಿ ಬಿಸಿ ಎಲ್ಲರೂ ಟೀ ಕುಡಿತಾರೆ ಈ ಟೈಮಲ್ಲಿ. ನನ್ನ ಮಗನ ಎಲ್ಲರೂ ಟೀ ಕುಡಿತಾರೆ ಈ ಟೈಮಲ್ಲಿ. ನಾವು ನಾಟಿ ಕೋಳಿ ತಿಂತೀವಿ. 1 ರಾತ್ರಿ ಸಾಕು. ಎಷ್ಟು ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ಸೊ ನಾನು ನನ್ನ ಫ್ರೆಂಡ್ಸು ಸಡನ್ ಪ್ಲ್ಯಾನ್ ಮಾಡಿ ಇವಾಗ ಉಡುಪಿಗೆ ಹೊರಟಿದ್ದೀವಿ. ಬ್ಯಾಂಗ್ಳೂರಿಂದ ಉಡುಪಿ ಟ್ರಿಪ್ ಸಡನ್ ಪ್ಲಾನ್ ಆಯಿತಾ. ಸೊ ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 11:30, ರಾತ್ರಿ 11:30. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಉಡುಪಿಗೆ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಶುರು ಮಾಡೋಣ. ಸೊ ನೆಕ್ಸ್ಟ್ 2 days ಉಡುಪಿಲೇ ಇರ್ತೀವಿ ನಾವು. ಸೊ ನೋಡೋಣ ಉಡುಪಿಲಿ ಏನೇನು ಮಾಡ್ತೀವಿ ಅಂತ. ಓಕೆ, ಸ್ಟೇ ಟ್ಯೂನ್ಡ್. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್ ಟು ಉಡುಪಿ. ಫೈಜಣ್ಣ ರೆಡಿಯಾನ ಉಡುಪಿ ಟ್ರಿಪ್ಗೆ? ಆಫ್ ಟು ಉಡುಪಿ. ಫೈಜಣ್ಣ ಆಫ್ಟರ್ ಲಾಂಗ್ ಟೈಮ್. ಸೊ ನಮ್ಮ ಡಾರ್ಲಿಂಗ್ ಗಾಡಿ ರೆಡಿ ಆಗಿದೆ. ಮ್ಯಾಗ್ವೀಲ್ ಅಂತೂ ಸೂಪರ್. ಈಗ ಸೊ ನಾವು ಡೀಸೆಲ್ ಹಾಕ್ಸ್ಕೊಳಕ್ಕಿಂತ ಇದ್ದೀವಿ. ರಾತ್ರಿ ಇವಾಗ 12 ಗಂಟೆ. ಸೊ ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಟು ಉಡುಪಿ ನಾನ್ ಸ್ಟಾಪ್. ಏನು ಕಾಣಿಸ್ತಾನೆ ಇಲ್ಲ, ಎಲ್ಲ ಕತ್ಲೆ. ಹಾಂ ಹಾಕಪ್ಪ. ಸೊ ಡೀಸೆಲ್ ಅಂತೂ ಫುಲ್ಲು. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಚಲೋ ಚಲೋ ಚಲೋ. ನಾವು ಹಿಂದೆ ಕುತ್ಕೊಂಡು ನಿದ್ದೆ ಹೊಡೆಯೋದೇ ಬೆಸ್ಟ್ ಸೀಟು. ಸೊ ಟೈಮ್ ಬಂದ್ಬಿಟ್ಟು 1 ಗಂಟೆ ಅನ್ಕೋತೀನಿ. ಈಗ ತೋರಿಸ್ತೀನಿ ನಿಮಗೆ, ಕಾಣಿಸ್ತೀಯಾ? 1 ಗಂಟೆ. 1 ಗಂಟೆಯಲ್ಲಿ ನಮ್ಮ 5 ಜನಕ್ಕೆ ಹೊಟ್ಟೆ ಹಸಿತಿದೆಯಂತೆ. ಸೊ ತಾಜ್ ಹೋಟ್ಲಿಗೆ ಬಂದು ನಿಲ್ಸಿದ್ದೀವಿ. ನಿದ್ದೆ ಹೊಡಿತಿದ್ದ ಕೋಳಿ ಏನಿದ ತಕ್ಷಣ ಎದ್ದು ಕೂತವನೆ. ಸೊ ಇಲ್ಲಿ ಕಾಡು ಕೋಳಿ ಸಿಗುತ್ತೆ, ನಾಟಿ ಕೋಳಿ ಅನ್ಕೋತೀನಿ, ಕಾಡು ಕೋಳಿ. ಸೊ ಟೀ ಕುಡಿಯೋದು ನೋಡಿದ್ದೀರಾ? ಇಲ್ಲ ನಾನು ಕಾಡು ಕೋಳಿ ತಿನ್ನೋದು ನೋಡಿದ್ದೀರಾ? ಬನ್ನಿ ಕಾಡು ಕೋಳಿ ತಿನ್ನೋಣ. 5 ಜನ ಕಾಡು ಕೋಳಿ ತಿನ್ಬೇಕಂದ್ರೆ ನಡಿಯಪ್ಪ.
ಇದಪ್ಪ ಹೆಂಗಿದೆಯೋ ಕೋಳಿ? ನನ್ನ ಮಗ 12 ಗಂಟೆಗೆ 1 ಗಂಟೆಗೆ ಕೋಳಿ ತಕ್ಕಂತ ಇದ್ದಾನೆ. ಟೇಸ್ಟ್ ಮಾಡಿ ಹೇಳ, ಹೆಂಗಿದೆಯಾ ಫೈಜು? ಸೂಪರ್ ಟೇಸ್ಟ್. ಓ ಲೆಗ್ ಪೀಸ್ ಮಚ್ಚ. ತಿನ್ನಪ್ಪ ಲೆಗ್ ಪೀಸ್ ಅದು ಕೈ ಪೀಸ್ ತರ ಇದೆ. ಬಿಸಿದಪ್ಪ. ಚೆನ್ನಾಗಿದೆಯಾ ರೋಸ್ಟು? ಫುಲ್ ರೋಸ್ಟ್. ನಾಟಿ ಕೋಳಿ, ಕಲ್ಲು. ನಾಟಿ ಕೋಳಿ ತಾಜ್. ನಾಟಿ ಕೋಳಿ ಅಲ್ಲ, ನಾಟಿ ಕಲ್ಲು. ನಾಟಿ ಕಲ್ಲು. ರಾತ್ರಿ ಎಷ್ಟೋ ಟೈಮ್ ಇವಾಗ? 1 o'clock. 1:30 ಹುಡುಗರು ನಾಟಿ ಕೋಳಿ ತಿಂತಿದ್ದಾರೆ. ತಿನ್ಕೊಂಡು ಯಾವಾಗ ಹೋಗೋದು ಗೊತ್ತಿಲ್ಲ. ತ್ಯಾಗರಾಜ ಮಾಡಿರೋದು. ನನಗೆ ಕೋಳಿ ಅಂದ್ಬಿಟ್ಟು ಬಿಟ್ಬಿಟ್ಟ. ಕೋಳಿ ಏನಿದ ತಕ್ಷಣ ನಮ್ಮ ಕೋಳಿ ಆಕ್ಟಿವೇಟ್ ಆಗೋದ. ರಾತ್ರಿ 1 ಗಂಟೆ ನಾಟಿ ಕೋಳಿ. ನಾಟಿ ಕೋಳಿ ಚೆನ್ನಾಗಿದೆ, ಅದ್ಭುತ ಅದ್ಭುತ. ಬಿಸಿ ಬಿಸಿ. ಎಲ್ಲರೂ ಟೀ ಕುಡಿತಾರೆ ಈ ಟೈಮಲ್ಲಿ. ನನ್ನ ಮಗನ ಎಲ್ಲರೂ ಟೀ ಕುಡಿತಾರೆ ಈ ಟೈಮಲ್ಲಿ. ನಾವು ನಾಟಿ ಕೋಳಿ ತಿಂತಾರೆ. 1 ರಾತ್ರಿ ಸಾಕು. ಎಷ್ಟು ಸೂಪರ್ ಟೇಸ್ಟ್. 5 ಹಣ್ಣಿನ ಪ್ಲೇಟಲ್ಲಿ ಏನಿಲ್ಲ ಅಂದ್ರೂ ಒಂದು 30 ಪೀಸ್ ಇದೆ. ಎಲ್ಲ ತಿನ್ಬಿಟ್ಟು ನನ್ನ ಪ್ಲೇಟಲ್ಲಿ ಹಾಕಿರೋದು. ಗೊತ್ತು. ಇಲ್ಲ ನೋಡಪ್ಪ, ನನ್ನ ಪ್ಲೇಟಲ್ಲಿ 1 ಪೀಸು ಇಲ್ಲ. 1 ಪೀಸ್ ಇದೆ ನೋಡು. ಈ ಒಂದಂತೂ ಇಲ್ಲ, ಎಲ್ಲ ನೀನೇ ತಿಂದಿರೋದು. ನೋಡಿ ಅಷ್ಟೆಟ್ ಬಂದಿದೆ ಇವ್ರಿಗೆ. ಬಿಡ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾಟಿ ಕೋಳಿ ತಿಂದಾಯ್ತು. ಸ್ವೀಟ್ ಬಿಡ. ಸೊ ಇನ್ನು 350 ಕಿಲೋಮೀಟ್ರ್ ಇದೆ ಸ್ಪಾಟು. 350 ಕಿಲೋಮೀಟ್ರ್ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಕಾರ್ ಎತ್ಕೊಂಡು ಸ್ಟಾರ್ಟ್ ಮಾಡೋಣ, ಆಯಿತಾ? ಸೊ ಹಾಸನ್ ಬಿಟ್ಟು ಸಕಲೇಶ್ವರ ರೋಡಿಗೆ ಬಂದಿದ್ದೀವಿ. ಬನ್ನಿ ಟೀ ಕುಡಿಯೋಣ. ಥ್ಯಾಂಕ್ಸ್ ಮಚ್ಚ. ನಾನು ತಗೊಂತೀನಿ, ನಂದು ತಗೊಳಪ್ಪ, ರೆಕಾರ್ಡ್ ಆಗ್ತಿದೆ. ಎಲ್ಲ ಕಡೆ ಆಗಿದೆ ರೆಕಾರ್ಡ್. 5 6 ಪ್ಯಾಕ್ಸ್ ಹೆಂಗ್ ಕಾಣಿಸ್ತಿದೆ ಅಂದ್ರೆ. ಬಿಸ್ಕೆಟ್ ಹೆಂಗಿತ್ತು? ಇನ್ನೊಂದು ತಗೊಂಬಿಡು. ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಾವು ಆಲ್ಮೋಸ್ಟ್ ಇವಾಗ ಧರ್ಮಸ್ಥಳದೇ ಇದ್ದೀವಿ. ಸೊ ಟೀ ಇನ್ಸಿದ್ದೀವಿ. ಸೊ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಅನ್ಕೋತೀನಿ. ಒಂದು ವಾಟರ್ಫಾಲ್ಗೆ ಹೋಗ್ತಾ ಇದ್ದೀನಿ. ಅದು ಹೆಸರೇನೋ ನನಗೆ ಬಾಯಲ್ಲಿ ಬರ್ತಿಲ್ಲ. ಸೊ ಫೈಸ್ ಯಾವುದೋ ವಾಟರ್ಫಾಲ್ಸ್ ಅದು? ಯಾವ ವಾಟರ್ಫಾಲ್ಸು? ಹಾಂ, ಅರ್ಬಿ ವಾಟರ್ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಒಂದು 250 300 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 100 ಕಿಲೋಮೀಟ್ರ್ ಅರ್ಬಿ. ಸೊ ಇಲ್ಲಿಂದ ಕಾಫಿ ಕುಡಿದ್ಬಿಟ್ಟು ರೈಟ್ ಅರ್ಬಿ ಫಾಲ್ಸ್. ವಿಡಿಯೋ ಫುಲ್ ನೋಡಿ, ಆಯಿತಾ? ಮಿಸ್ ಮಾಡಿಬಿಡಿ. ರಾಜ್ ಟೀ ಫಾರ್ ಯು. ಥ್ಯಾಂಕ್ಸ್ ಮಚ್ಚ. ವೆಲ್ಕಮ್ ಟೀ ಬೈ ಫೈಜ್ ಇನ್ ಧರ್ಮಸ್ಥಳ. ಧರ್ಮಸ್ಥಳ. ಸೊ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು 8:15. ಇನ್ನೊಂದು 50 ಕಿಲೋಮೀಟರ್ ಇದೆ. ಇಲ್ಲೊಂದು ಕಡೆ ಬ್ರೇಕ್ಫಾಸ್ಟಿಗೆ ನಿಂತಿದ್ದೀವಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ಮೋಸ್ಟ್ಲಿ ಇದ್ಬಿಟ್ರೆ ಏನು ಸಿಗೋದು ಕಾರಣ ಇಲ್ಲಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಫಾಲ್ಸ್ ಹತ್ತ ಹೋಗೋಣ.
ಹೆಂಗಿದೆಯಪ್ಪ ಫೈಜಣ್ಣ ಬ್ರೇಕ್ಫಾಸ್ಟ್? ಮಂಗಳೂರು ಬನ್ಸ್, ಇಡ್ಲಿ, ಅದೇನದು ಬನ್ಸು ಬೆಂಗಳೂರಲ್ಲಿ ತಿಂದಿಲ್ಲ, ಶೀರಾ, ಪುಲಾವ್. ಬೆಂಗಳೂರಲ್ಲಿ ತಿಂದಿಲ್ಲ ಬನ್ನು. ಉಡುಪಿಯಲ್ಲಿ ಇದು ಸ್ಪೆಷಲ್ ಆಗುತ್ತೆ. ಸೂಪರ್. ಎಲ್ಲ ಒಂದೊಂದು ಪ್ಲೇಟ್ ಆರ್ಡರ್ ಮಾಡಿಬಿಟ್ಟಿದೆ. ಸೂಪರ್. ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಇವಾಗ ಅಲ್ಲಿ ಹೋಟ್ಲಲ್ಲಿ ಕೇಳಿದಾಗ ಅವರು ಅಬೆ ಫಾಲ್ಸ್ ಬೇಡ, ಅಲ್ಲಿ ಅಲೋ ಮಾಡಲ್ಲ ನೀರು ಆಟ ಆಡೋಕ್ಕೆ, ದುರ್ಗಾ ಫಾಲ್ಸ್ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ದುರ್ಗಾ ಫಾಲ್ಸ್ಗೆ ಐ ಥಿಂಕ್ ರಿಟರ್ನ್ ಹೋಗ್ಬೇಕು ನಾವು, ಒಂದು 10-15 ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ವಿ. ಸೊ ಇವಾಗ ನಾವು ದುರ್ಗಾ ಫಾಲ್ಸ್ಗೆ ಹೋಗ್ತಿದ್ದೀವಿ, ಬನ್ನಿ. ಸೊ ಫೈನಲಿ ನಾವು ದುರ್ಗಾ ಫಾಲ್ಸಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಫಾಲ್ಸ್ನ, ಇದು ದುರ್ಗಾ ಫಾಲ್ಸು. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಫೈಸ್ ಎಲ್ಲ ಬಟ್ಟೆ ಚೇಂಜ್ ಮಾಡ್ತಿದ್ವಿ. ಬನ್ನಿ ಫಾಲ್ಸ್ಗೆ ಹೋಗೋಣ. ಕುಟ್ಟಿ ವಾಟರ್. ಕಾರಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿ. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಲೇಸು. ದುರ್ಗಾ ವಾಟರ್ ಫಾಲ್ಸ್ ಉಡುಪಿ ಅಂತ ಕರ್ಕಲ್ ಅಂತ ಬರುತ್ತೆ ಇದು, ಆಯಿತಾ? ಸೂಪರ್ ಆಗಿದೆ ನೋಡ್ಬೋದು. ಸೊ ಈಗ ನೋಡ್ಬೋದು ಎಲ್ಲ ಫಾಲ್ಸ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ನನ್ನ ಕತೆ ನಿಮ್ಮ ಜೊತೆ.
ನೋಡಿರಲ್ಲ ಫ್ರೆಂಡ್ಸ್, ದುರ್ಗಾ ಫಾಲ್ಸ್ ಒಂದು ಸೂಪರ್ ಆಗಿತ್ತು, ತುಂಬ ಎಂಜಾಯ್ ಮಾಡ್ದು ಆಯಿತಾ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನೀಗ ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಆಯಿತಾ. ಅಲ್ಗಂಟ ಗುಡ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.